ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಅಣ್ಣನೂ ತಮ್ಮನೂ ಇಲ್ಲ, ಭಿಕಾರಿ ದೊರೆಯಾದೆ ನಾನು, ಅತ್ತರೆ ಬುದ್ಧಿ ತೋರಿಲ್ಲ, ಅತ್ತರೆ ಬುದ್ಧಿ ತೋರಿಲ್ಲ. ಈತನ ಹೆಸರು ಕೃಷ್ಣ, ವಯಸ್ಸು 14. ತಂದೆ ರಾಜಪ್ಪ ತೀರಿಕೊಂಡು 9 ವರ್ಷಗಳು ಕಳೆದಿವೆ. ತಾಯಿ ಆಂಜನಕ್ಕ ಕಳೆದ ತಿಂಗಳಷ್ಟೇ ತೀರಿಕೊಂಡಿದ್ದಾರೆ. ಬುದ್ಧಿಮಾಂದ್ಯನಾಗಿರುವ ಈತನಿಗೆ ಸುಂಟಿಕೊಪ್ಪದ ಕೆಲ ಸಹೃದಯ ಸಾರ್ವಜನಿಕರೇ ಆಸರೆ. ಮೂಲತಃ ದಾವಣಗೆರೆಯವರಾದ ಕೃಷ್ಣನ ತಂದೆ ತಾಯಿ ಕಳೆದ 15 ವರ್ಷಗಳಿಂದ ಸುಂಟಿಕೊಪ್ಪದಲ್ಲಿ ನೆಲೆಸಿದ್ರು. ಕೃಷ್ಣನ ತಾಯಿ ಆಂಜನಕ ಶೌಚಾಲಯ ಸ್ವಚ್ಛಗೊಳಿಸುತ್ತಾ ಅದರಿಂದ ಬರುವ ಪುಡಿಗಾಸಿನಲ್ಲಿ ಈ ಬುದ್ಧಿಮಾಂದ್ಯ ಮಗನನ್ನ ಸಾಕ್ತಿದ್ಲು. ಆದ್ರೆ ಈಗ ಈ ಕೃಷ್ಣನ ಪಾಲಿಗೆ ಹೆತ್ತ ತಾಯಿಯೂ ಇಲ್ಲ. ಸುಂಟಿಕೊಪ್ಪದ ಕೆಲ ಹೋಟೆಲ್ಗಳಲ್ಲಿ, ಅಂಗಡಿಗಳಲ್ಲಿ ಮತ್ತು ಕೋಳಿ ಅಂಗಡಿಗಳಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬಸ್ ನಿಲ್ದಾಣ, ಸಂತೆ ಮಾರುಕಟ್ಟೆಗಳಲ್ಲಿ ಭಿಕ್ಷೆ ಬೇಡುತ್ತಾ ಈತ ಜೀವನ ಕಳೆಯುತ್ತಿದ್ದಾನೆ. ಮರಳಿ ಶಾಲೆಗೆ ಬಾ ಯೋಜನೆಯಲ್ಲಿ ಈತ 3ನೇ ತರಗತಿಗೆ ದಾಖಲಾಗಿದ್ರೂ ಶಾಲೆಯಲ್ಲಿ ಸಿಗುವ ಬಿಸಿಯೂಟ ಮಾತ್ರ ಈತನಿಗೆ ನೆರವಾಗ್ತಿದೆ. ಸ್ವಲ್ಪ ಮಟ್ಟಿನ ಸಹಾಯಕ್ಕೆ ಈತನ ಮಾವನಿದ್ರು ಕಡು ಬಡತನ ಇವರನ್ನ ಕಿತ್ತು ತಿಂತಿದೆ. ಸರ್ಕಾರವು ಕಡು ಬಡವರಿಗೆ, ಅಂಗವಿಕಲರಿಗೆ ಹಲವು ಯೋಜನೆಗಳನ್ನ ಜಾರಿಗೊಳಿಸಿದ್ರೂ ಇಂಥವರಿಗೆ ಇದರಿಂದ ಯಾವುದೇ ಪ್ರಯೋಜನವಾಗಿಲ್ಲ. ಸರ್ಕಾರವು ಅಂಗವಿಕಲರಿಗೆ ಹಲವು ಸೌಲಭ್ಯಗಳನ್ನ ಕಲ್ಪಿಸಿದ್ದರೂ ಈ ಬುದ್ಧಿಮಾಂದ್ಯ ಮಾತ್ರ ಇದುವರೆಗೂ ಯಾವ ಜನಪ್ರತಿನಿಧಿಗಳ ಗಮನಕ್ಕೆ ಬಾರದಿರುವುದು ದುರಾದೃಷ್ಟಕರ. ಸುಂಟಿಕೊಪ್ಪದಲ್ಲಿ ಅಂಗವಿಕಲರ ಸ್ವಸ್ಥ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದ್ದು ಈ ಹುಡುಗನಿಡೆಗೆ ಜಾಣ ಕುರುಡನ್ನ ಪ್ರದರ್ಶಿಸುತ್ತಿದೆ. ಅಪ್ಪನ ಹೆಸರ ರಾಜನ, ಅಮ್ಮನ ಹೆಸರ ಹನುಮಕ್ಕ, ಅಕ್ಕಂದ ಪ್ರೇಮ, ಮರ್ಕರಿ, ನಮ್ಮಣ್ಣ. ಏನೇನು ಕೆಲಸ ಮಾಡ್ತೇನೆ ನೀನು? ಜಗದೀಶ್, ಮಣ್ಣು ಮತ್ತೆ ನಮ್ಮಣ್ಣ ಅಂತ ಶಾಲೆ ಹೋಗ್ತೀಯಾ? ಶಾಲೆಗೆ ಹೋಗ್ತೀನಿ. ಯಾವ ಕ್ಲಾಸು? 4. ಎಷ್ಟು ಇರ್ತೀವಿ ಬೆಳಿಗ್ಗೆ ಶಾಲೆಯಿಂದ ಹೋಗಿ? ಇರ್ತೀನಿ. ಕುಂದಿರ್ತೀಯಾ? ಬರ್ಕೊಂತೀನಿ, ಬೇಗ ಬಿಟ್ಟು ಬರೋದು, ಈಗೆಲ್ಲ ಹೋಗೋದು. ಊಟ ಎಲ್ಲ ಕೊಡ್ತಾರ ರೀ ಶಾಲೆಯಲ್ಲಿ? ಊಟ ಎಲ್ಲ ಕೊಟ್ಟ. ಅಪ್ಪ ಅಮ್ಮ ಇಲ್ಲ ಈಗ ನಿಂದು? ಅಪ್ಪಲ್ಲ, ಅಮ್ಮ ಅಲ್ಲ. ಸ್ವಲ್ಪ ಬುದ್ಧಿಮಾಂದ್ಯ, ಅಷ್ಟು ಇದಿಲ್ಲ. ಆದ್ರೆ ಸಹ ತಂದೆ ತಾಯಿ ಇಲ್ಲ. ಒಂದು ತಂದೆ ತಾಯಿ ಹೀಗಾಗಿ ರೀಸೆಂಟಾಗಿ ತೀರೋಗಿದ್ದಾರೆ. ಇಲ್ಲೇ ಸುತ್ತಾಡ್ತಾ ಇರ್ತಾನೆ. ಇಲ್ಲೇ ಬಾಂಬೆ ಕ್ಯಾಂಟೀನವ್ರು ಏನಾದರೂ ಕೊಡ್ತಾರೆ, ಮತ್ತು ಸೆಂಟ್ರಲ್ ಹೋಟ್ಲವ್ರು ಏನಾದರೂ ಕೊಟ್ಬಿಟ್ಟು ಇದು ಮಾಡ್ತಾರೆ. ಮತ್ತು ಸಂಜೆ ಹೊತ್ತು ಮಾವನ ಮನೆಗೆ ಇರ್ತಾರೆ ಗೆದ್ದರದಲ್ಲಿ. ಟೌನಲ್ಲೇ ಇರ್ತಾನೆ ಹೆಚ್ಚಿನ ಟೈಮ್. ಮತ್ತು ಏನಾದ್ರು ಖರ್ಚಿಗೆ ನಮ್ಮಲ್ಲಿಂದ ಆಟೋ ಚಾಲಕರು ಮತ್ತು ವಾಹನ ಚಾಲಕರೆಲ್ಲ ಏನಾದ್ರು ಬೇಕಾದ್ರೂ ಕೊಡ್ತಾರೆ. ಇಲ್ಲಿವರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಬಂದಿಲ್ಲ? ಇಲ್ಲ, ಇಲ್ಲಿವರೆಗೆ ಯಾರು ಬಂದಿಲ್ಲ. ನೀವೇ ಫಸ್ಟ್ ಬರ್ತಾ ಇರೋದು. ಅವನ ಬಗ್ಗೆ ಗಮನ ಕೊಡ್ತಾ ಇರೋದು ನೀವು ಮಾತ್ರ. ಇಲ್ಲಿ ಬಂದುಬಿಟ್ಟು ಯಾವ ಥರ ಅವನಿಗೆ ನೆರವು ಕೊಡಬೇಕು ಅಂತ? ನೆರವು ಕೊಡೋದ್ರೆ ನಿಮ್ಮಿಂದ ಆಗೋದಾದ್ರೆ ಅವನ ಕರ್ಕೊಂಡೋಗಿ ಎಲ್ಲಾದರೂ ಹಾಸ್ಟೆಲ್, ಅನಾಥ ಇರ್ತದಲ್ಲ, ಆ ಇದರಲ್ಲಿ ತಗೊಂಡೋಗಿ ಅವನು ಇದು ಮಾಡಬೇಕು. ಮತ್ತೆ ಇದು ಈ ಮಗು ಅವಾಗ ಚಿಕ್ಕ ಮಗು, 1 ವರ್ಷದ ಮಗು. ಅಲ್ಲಿದ್ದ 1 ವರ್ಷದ ಮಗುವಿದ್ದ ನನ್ನ ತಂಗಿ ನಾನು ಮಕ್ಕಳನ್ನೆಲ್ಲ ಕಾಪಾಡ್ಕೊಂತ ಇದ್ದೀವಿ. ಇದೇ ಊರಲ್ಲಿ ಕೂಲಿ ಮಾಡ್ತಾ ಕಾಪಾಡ್ಕೊಂತ ಇದ್ವಿ. ಲಾಸ್ಟಿಗೆ ನನ್ನ ತಂಗಿಗೆ ಏನೋ ಕಾಯಿಲೆ ಬಂತು. ನಾನು ಆದಷ್ಟು ಆಸ್ಪತ್ರೆಗೆ ತೋರಿಸಿದೆ. ಆಗ ಅವಳು ತೀರೋಗ್ಬಿಟ್ಲು. ಅವಳು ತೀರೋದ್ಮೇಲೆ 1 ತಿಂಗಳಾಯಿತು. 1 ತಿಂಗಳಾದ್ಮೇಲೆ ಇನ್ನು ಮಕ್ಕಳು ಯಾರು ಜೊತೆಲಿ ಸೇರ್ತಾರೆ ಅಂತ ಹೇಳ್ಬಿಟ್ಟು, ಯಾರು ದಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನೊಬ್ಬ ಮಾವ ಇದ್ದೀನಿ.
ಚುನಾವಣೆ ಸಮೀಪಿಸುತ್ತಿದ್ದಂತೆ ತಮ್ಮ ಸಾಧನೆಗಳ ಬಗ್ಗೆ ಉದ್ದುದ್ದ ಭಾಷಣ ಬಿಗಿಯುವ ಜನಪ್ರತಿನಿಧಿಗಳು ಹಾಗೂ ಬಡವರ ಏಳಿಗೆಯ ಹೆಸರಲ್ಲಿ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡಿ ಅದರಲ್ಲಿ ತಮ್ಮ ಖಜಾನೆ ತುಂಬಿಸಿಕೊಳ್ಳುತ್ತಿರುವ ಸರ್ಕಾರ ಇತ್ತ ಕಡೆ ಗಮನ ಹರಿಸಬೇಕಿದೆ. ಅನಾಥನಾಗಿರುವ ಈ ಬುದ್ಧಿಮಾಂದ್ಯ ಕೃಷ್ಣನ ಮೇಲೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಇನ್ನಾದರೂ ತಮ್ಮ ದಿವ್ಯ ದೃಷ್ಟಿಯನ್ನ ಹಾಯಿಸಲಿ ಎಂಬುದು ಸಂಗಮದ ಸದುದ್ದೇಶ. ಸುದ್ದಿ ಸಂಗಮಕ್ಕಾಗಿ HM ರಘು, ಕುಶಾಲನಗರ.